ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಜನವರಿ 10, 2026ರಂದು ಮೈಸೂರಿನ ಚಿಕ್ಕ ಗಡಿಯಾರದ ಬಳಿ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವದ ಅಂಗವಾಗಿ ಆಯೋಜಿಸಿರುವ ಬೀದಿ ನಾಟಕೋತ್ಸವಕ್ಕೆ ಹಿರಿಯ ರಂಗಕರ್ಮಿ ಮೈಮ್ ರಮೇಶ್ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಪರಿಸರ ಇಂಜಿನಿಯರ್ ಮೈತ್ರಿ, ರಂಗಾಯಣ ನಿರ್ದೇಶನ ಸತೀಶ್ ತಿಪಟೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಸಹಾಯಕ ನಿರ್ದೇಶಕ ಡಾಕ್ಟರ್ ಎಂಡಿ ಸುದರ್ಶನ್ ಸೇರಿದಂತೆ ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು. ಬಹುರೂಪಿ ಬೆಳ್ಳಿ ಹಬ್ಬ ನಡೀತಾ ಇದೆ. ನಿಜವಾಗಿ ತುಂಬಾ ಸಂತೋಷ ಆಗ್ತಾ ಇದೆ. 25 ವರ್ಷ ಕಳೆದೇ ಗೊತ್ತಿಲ್ಲ ಬಹುರೂಪಿ. ಅದರ ಮುಖ್ಯ ಭಾಗವಾಗಿ ಅಂಗವಾಗಿ ಬೀದಿ ನಾಟಕ. ಇದನ್ನು ಭಾರಿ ನೇರವಾಗಿ ತಲುಪುವಂತಹ ನಾಟಕ ಅಂದ್ರೆ ಒಂದು ಬೀದಿ ನಾಟಕ ಮಾತ್ರ. ಇದು ಜನರೆಲ್ಲ ಬೇಗ ತಲುಪುತ್ತೆ. ಆದ್ದರಿಂದ ಪ್ರತಿ ವರ್ಷವೂ ಬಹುರೂಪಿ ಸಮಯದಲ್ಲಿ ಬೀದಿ ನಾಟಕವನ್ನು ಹೆಚ್ಚಾಗಿ ನಾವು ಮಾಡ್ತಾ ಇದ್ದೇವೆ. ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಬೀದಿಗಳಲ್ಲಿ ಹೋಗಿ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಸಂದೇಶ ಅಂಬೇಡ್ಕರ್ ನಮಗೆ ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ, ನಮ್ಮ ಬಡತನ ಹೋಗ್ಬೇಕೆಂಬ ಉದ್ದೇಶದ ಹೋರಾಡಿದ ಒಬ್ಬ ಏಕವ್ಯಕ್ತಿ ಅಂಬೇಡ್ಕರ್ ಅವರ ಬಗ್ಗೆನೇ ನಾಟಕ ನಡೀತಾ ಇದೆ, ಬೀದಿ ನಾಟಕಗಳು ನಡೀತಾ ಇದೆ. ಆದರೆ ಈ ನಾಟಕಗಳು, ಬೀದಿ ನಾಟಕಗಳು ಎಲ್ಲ ಶಾಲಾ ಕಾಲೇಜುಗಳಲ್ಲೂ ನಡೀಬೇಕಾಗುತ್ತೆ. ಯಾಕೆಂದ್ರೆ ಇವತ್ತಿನ ಯುವಕರಿಗೆ ಅಂಬೇಡ್ಕರ್ ಬಗ್ಗೆನೂ ಗೊತ್ತಿಲ್ಲ, ಇವತ್ತಿನ ಪ್ರಜಾಪ್ರಭುತ್ವದ ಬಗ್ಗೆನೂ ಗೊತ್ತಿಲ್ಲ, ಅರಿವಿಲ್ಲ ಯುವಕರಿಗೆ. ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ಎದ್ದು ನೀವು ನ್ಯೂಸ್ ಪೇಪರ್ ಹೆಡ್ಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಮುಂದೆ ನಮ್ಮ ಜಗತ್ತು ಹೆಂಗೆ ಆಗುತ್ತೆ, ನಮ್ಮ ದೇಶ ಹೆಂಗೆ ಆಗುತ್ತೆ ಎಂಬುದೇ ನಮಗೆ ಗೊತ್ತಿಲ್ಲ, ನಮ್ಮ ಪ್ರಪಂಚ ಹೆಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ನೀವು ಮೇನ್ ಹೆಡ್ಡಿಂಗ್ ನೋಡಿದ್ರೆ ಆ ಮೇನ್ ಹೆಡ್ಡಿಂಗ್ ನಿಂದಲೇ ನಾವು ಬೀದಿ ನಾಟಕ ಮಾಡಬಹುದು. ಆ ಬೀದಿ ನಾಟಕ ಪ್ರತಿಯೊಂದು ಗಲ್ಲಿಗಳಿಗೆ, ಗ್ರಾಮಗಳಿಗೆ, ಶಾಲಾ ಕಾಲೇಜುಗಳಿಗೆ ಹೋಗಿ ಮಾಡಿದ್ರೆ ಮುಂದಿನ ಯುವಕರ ಬದಲಾವಣೆ ಖಂಡಿತ ಆಗುತ್ತೆ, ಸಮಾಜದ ಬದಲಾವಣೆ ಖಂಡಿತ ಆಗುತ್ತೆ ಎಂಬುದು ನನ್ನ ಆಶಯ. ಅದಕ್ಕೆ 25ನೇ ವರ್ಷದ ಈ ಬೆಳ್ಳಿ ಹಬ್ಬದ ಬಹುರೂಪಿ, ರಂಗಾಯಣದ ಬಹುರೂಪಿ ಬೆಳ್ಳಿ ಹಬ್ಬದ ಪರವಾಗಿ ನಾನು ಹಿರಿಯ ಕಲಾವಿದ, ನಾನು 35 ವರ್ಷದಿಂದ ಇಲ್ಲಿದ್ದೆ ಬಹುರೂಪಿಯಲ್ಲಿ. ಹಲವು ಸಲ ನನ್ನ ವಿಭಿನ್ನವಾದ ವೇಷ ಪ್ರದರ್ಶನಗಳನ್ನ ಮಾಡಿ ಎಲ್ಲರನ್ನ ನಾನು ದಂಗುಪಡಿಸ್ತಾ ಇದ್ದೆ. ಅದೇ ರೀತಿ ಇವತ್ತು ಹಾಡಿನ ಮುಖಾಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಹಾಡಿನ ಮುಖಾಂತರ ನಿಮಗೆಲ್ಲ ತಲುಪಿಸಿದ್ದಾರೆ ಈ ಹಾಡಿನ ಮುಖಾಂತರ. ಆದ್ರಿಂದ ಎಲ್ಲರೂ ಗಮನವಿಟ್ಟು ಕೇಳಬೇಕು. ಎಲ್ಲ ಪ್ರಜೆಗಳು, ಎಲ್ಲ ನಾಗರಿಕರು ಎಲ್ಲ ಈ ಬೀದಿ ನಾಟಕ ನೋಡಬೇಕು. ಈ ನೋಡಿ ಇದರ ಬಗ್ಗೆ ಒಂದು ವಿಮರ್ಶೆಯನ್ನು ಮಾಡಬೇಕಾಗುತ್ತೆ. ಆದ್ರಿಂದ ಬನ್ನಿ, ನಾಟಕ ನೋಡಿ, ಬಹುರೂಪಿಗೆ ಬನ್ನಿ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಎಲ್ಲ ಈ ಬಹುರೂಪಿಯ ಎಲ್ಲವನ್ನ ಒಂದು ಸಂತೋಷದಿಂದ ಸಂಭ್ರಮಿಸೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸಿದೆ. ನಮಸ್ಕಾರ. ಗಣ್ಯರಿಗೆ ಹಾಗೂ ಮುಂದೆ ಇರುವ ಎಲ್ಲ ಪತ್ರಕರ್ತರ, ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಬೆಳಗಿನ ವಂದನೆಗಳು. ಇವತ್ತೇನು ನಾವಿಲ್ಲಿ ಸೇರಿದ್ದೀವಿ, ಕರ್ನಾಟಕ ಕಲಾಮಂದಿರ ಈ ಸರಿ ಬಹುರೂಪಿ ನಡೀತಾ ಇದೆ 11ರಿಂದ 18ನೇ ತಾರೀಕುವರೆಗೆ. ನಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೊಂದು ಜನ ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗಿಸ್ಕೊಂಡ್ಬಿಟ್ಟಿರ್ತೀವಿ ನಮ್ಮನ್ನು ನಾವು. ಎಷ್ಟೊಂದು ಸ್ಕಿಲ್ಸು, ಡೆವಲಪ್ಮೆಂಟ್ಸು ಏನೂ ಗೊತ್ತೇ ಇರೋದಿಲ್ಲ, ಜಸ್ಟ್ ಸ್ಕ್ರಾಲ್ ಮಾಡೋದು, ನೋಡೋದು, ಹೋಗೋದಷ್ಟೇ. ಸೊ ಈ ವರ್ಷದ್ದು ಕಲಾಮಂದಿರದ್ದು ಥೀಮು ಬಂದು ಬಹುರೂಪಿ ಬಾಬಾ ಸಾಹೇಬ್ ಅಂತ, ವಾಕ್ ಟುವರ್ಡ್ಸ್ ಈಕ್ವಾಲಿಟಿ. ಸೊ ನಾವು ಇವತ್ತು ಏನು ನಿಂತಿದ್ದೀವಿ, ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದ್ದೀವಿ. ಇಟ್ ಇಸ್ ಬಿಕಾಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದಟ್ ಇಸ್ ನಮ್ಮ ರೈಟ್ಸು. ಅದನ್ನು ನಮಗೆ ಕೊಡುಗೆ ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅವರು. ಸೊ ಹಾಗಾಗಿ ಅವ್ರದ್ದು ಜೀವನ ಚರಿತ್ರೆ ಆಗಿರ್ಬೋದು, ಅಥವಾ ವಿವಿಧ ರೂಪಗಳಲ್ಲಿ ಅವರು ಫೋಕ್ ಆರ್ಟ್ಸ್ ಮಾಡೋದಿರ್ಬೋದು, ವಿವಿಧ ರೂಪದಲ್ಲಿ ಆರ್ಟ್ಸ್ ಮಾಡೋದ್ರಿಂದ ನಮಗೆ ವಿಷುವಲ್ ಆರ್ಟ್ಸ್ ಏನು ಕೂರುತ್ತೆ ಮನಸ್ಸಿಗೆ, ಅದು ನಮ್ಮ ಕಂಪ್ಲೀಟ್ ಜೀವನದಲ್ಲಿ ಉಳಿಯುತ್ತೆ. ಓದೋದಕ್ಕಿಂತ ನೋಡೋದು ಹೇಗೆ ಹೆಚ್ಚಾಗಿ ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಅದೇ ರೀತಿಯಲ್ಲಿ ಕರ್ನಾಟಕ ಕಲಾಮಂದಿರದವ್ರು ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ಇದನ್ನು ಪ್ರಮೋಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಕಾರ್ಪೊರೇಷನಿಂದ ಯೂಶಲಿ ನಾವು ಹೇಳ್ತಿದ್ವಿ ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಅಂತ. ಈಗ ಬಹುರೂಪಿಯಿಂದ ನಾವು ಹೇಳ್ತಾ ಇರೋದು ಎ ವಾಕ್ ಟುವರ್ಡ್ಸ್ ಈಕ್ವಾಲಿಟಿ, ಸಮಾನತೆಯೆಡೆಗೆ ನಮ್ಮ ನಡಿಗೆ ಅಂತ. ಸಮತೆಯೆಡೆಗೆ ನಡಿಗೆ ಈ ಆಶಯದಲ್ಲಿ ನಡೀತಾ ಇರುವ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ, ರಾಷ್ಟ್ರೀಯ ಚಲನಚಿತ್ರ ಉತ್ಸವ, ಕರಕುಶಲ ಮೇಳ ಮತ್ತು ರಾಷ್ಟ್ರೀಯ ವಿಚಾರ ಸಂಕಿರಣ, ಹಾಗೆ ಜನಪದ ಮೇಳ, ವಸ್ತು ಪ್ರದರ್ಶನ, ಹಾಗೆ ಛಾಯಾಚಿತ್ರ ಪ್ರದರ್ಶನ, ಹಲವಾರು ಮಕ್ಕಳ ಬಹುರೂಪಿ, ಹೀಗೆ ಹಲವು ಆಯಾಮದಲ್ಲಿ ನಾವು ಬಾಬಾ ಸಾಹೇಬರ ಆಶಯವನ್ನು ಇಲ್ಲಿ ರಂಗಾಯಣದ ಮೂಲಕ ಈ ಬಹುರೂಪಿಯಿಂದ ತಲುಪಿಸ್ತಾ ಇದ್ದೀವಿ. ನಿಜವಾಗಿ ಮೈಸೂರಿನ ನಗರದ ಎಲ್ಲ ನಾಗರಿಕರು ಇದರ ಸದುಪಯೋಗನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಈ ಬೀದಿ ನಾಟಕವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ ಸ್ನೇಹಿತರಾದ ಮೈಮ್ ರಮೇಶ್ ಅವರಿಗೆ, ಹಾಗೆ ಇದರ ಸಂಚಾಲಕರಾದ ರಾಮು ಅವರಿಗೆ, ಹಾಗೆ ಇಲ್ಲಿ ಇರುವ ಜಂಟಿ ನಿರ್ದೇಶಕರು
ಮತ್ತು ಪರಿಸರ ಇಂಜಿನಿಯರ್ ಮಹಾನಗರ ಪಾಲಿಕೆ ಮೈಸೂರು ಎಲ್ಲರಿಗೂ ಕೂಡ ರಂಗಾಯಣ ಇವತ್ತು ಮತ್ತು ಬೀದಿ ನಾಟಕದ ಎಲ್ಲ ತಂಡದ ಮುಖ್ಯಸ್ಥರು ಇಲ್ಲಿದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ. ಅವರೆಲ್ಲರನ್ನೂ ಮತ್ತೊಮ್ಮೆ ಬಹುರೂಪಿಗೆ ಆಹ್ವಾನಿಸ್ತಾ ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಹಬ್ಬ ಹಬ್ಬ ಬಹುರೂಪಿ ಹಬ್ಬ 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 ಬಾಬಾ ಸಾಹೇಬರ ಹಬ್ಬ 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 ಬಹುರೂಪಿ ಹಬ್ಬ ಮೈಸೂರಿನ ಹಬ್ಬ ಮನದಾಳದ ಹಬ್ಬ ಮೈಸೂರಿನ ಹಬ್ಬ ಮನದಾಳದ ಹಬ್ಬ ಮನಸೋಲುವ ಹಬ್ಬ ಮನಸೆಳೆಯುವ ಹಬ್ಬ ಮನಸೋಲುವ ಹಬ್ಬ ಮನಸೆಳೆಯುವ ಹಬ್ಬ ಪುಸ್ತಕದ ಹಬ್ಬ ಇತಿಹಾಸದ ಹಬ್ಬ ಪುಸ್ತಕದ ಹಬ್ಬ ಇತಿಹಾಸದ ಹಬ್ಬ ಭರವಸೆಯ ಹಬ್ಬ ಸಾಹಿತ್ಯದ ಹಬ್ಬ ಭರವಸೆಯ ಹಬ್ಬ ಸಾಹಿತ್ಯದ ಹಬ್ಬ 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 ಬಾಬಾ ಸಾಹೇಬರ ಹಬ್ಬ 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 ಬಹುರೂಪಿ ಹಬ್ಬ 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 ಬಾಬಾ ಸಾಹೇಬರ ಹಬ್ಬ ಬಂದ್ರ ಪಾಟಿ ಅಯ್ಯೋ ನನ್ನ ಹೋಟ್ಲಲ್ಲಿ ಯಾರು ಬಂದಿಲ್ವಲ್ಲಪ್ಪ ಅದ್ ಯಾವ ಫಸ್ಟ್ ಫೋನ್ ಮಾಡ್ಬಿಟ್ಟು ಅದನ್ನ ಆಯ್ತು, ಸಮಾಧಾನ ಮಾಡ್ಕೊಳ್ಳೋ. ಯಾಕೋ ಯಾಕೋ ಕೂಕತ್ತೇವಿ, ಏನಾಯ್ತು ಅಂತದು? ಏನೋ ಅವಾಗ್ಲಿಂದ ನೋಡ್ತಾ ಇದೀನಿ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತಿದ್ರೆ ಎಲ್ಲಿಗೆ ಹೋಗ್ತೀರಪ್ಪ? ಏನು ಇಲ್ಲ ಕಾರಣ, ಆ ಬಹುರೂಪಿನೇ ರಂಗಾಯಣದಲ್ಲಿ ಬಹುರೂಪಿ ನಾಟಕೋತ್ಸವ ಮಾಡ್ತಿದಾರಂತೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.